ಎಲ್ಲ ಆತ್ಮಬಂಧುಗಳಿಗೂ ವಂದಿಸುತ್ತಾ ಈ ದಿನ ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮೊದಲಿಗೆ ಮಹಾವತಾರ ಸಂಸ್ಥೆಯ ಇದು ರಚನೆಕಾರರಾದಂತ ಮುಖ್ಯವಾದ ನಾವು ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊಳ್ಳುವಂತ ಪತ್ರಿಜಿ ಮಹಾಶಯರಿಗೂ ಹಾಗೂ ವೇದಿಕೆಗೆ ಕಾರಣರಂತ ರಂಗನಾಥ್ ಸರ್ ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ವಂದಿಸುತ್ತಾ ಈ ದಿನ ನನಗೆ ಯಾವುದೋ ಒಂದು ಪುಸ್ತಕ ಅಂತ ಅಂದ್ರೆ ಒಂದು ಜ್ಞಾನಗಂಗಾ ಅಂತ ಒಂದು ಬುಕ್ನ ನನಗೆ ಯಾರೋ ಒಬ್ಬ ಹಿರಿಯ ಮಾಸ್ಟ್ರು ತುಂಬಾ ಹಳೆ ಯಾರೋ ನಮ್ ತರ ತುಂಬಾ ಆಸಕ್ತಿ ಉಳ್ಳವರು ಒಬ್ರು ಜ್ಞಾನ ಹತ್ಕೊಂಡು ಸಾಕಾಗಿ ಅವ್ರ ಜೀವನದಲ್ಲಿ ನನ್ ಕೈಲಿ ಏನು ಮಾಡಕ್ಕಾಗಲ್ಲ ನನ್ ಕಾಲ ಮುಗೀತು ಅಂತ ಅಂದ್ಬಿಟ್ಟು ಬಾಗ್ಲಲ್ಲಿ ಕುತ್ಕೊಂಡು ಪುಸ್ತಕಗಳನ್ನ ಎಲ್ಲರಿಗೂ ಹಂಚ್ಬಿಡ್ತಾ ಇದ್ರು ನಾನು ಒಂದಿನ ಯಾವ್ದೋ ಒಂದು ಟೆಂಪಲ್ಗೆ ಹೋಗಿದ್ದೆ ಟೆಂಪಲ್ ಪಕ್ಕದಲ್ಲಿ ಒಂದು ಮನೆ ಹತ್ರ ಕುತ್ಕೊಂಡಿದ್ರು ಅಯ್ಯಪ್ಪ ಅವ್ರು ಕರ್ದು ಆ ಬುಕ್ನ ಕೊಟ್ರು ನನಗನ್ನಿಸ್ತು ಇವ್ರಿಗೆ ಇಷ್ಟೊಂದೆಲ್ಲ ಪುಸ್ತಕಗಳ ಮೇಲೆ ಇಷ್ಟೊಂದು ಆಸಕ್ತಿ ಇದ್ದು ಅದನ್ನ ನನಗೆ ಓದಕ್ ಆಗದೆ ಇದ್ದಾಗ ಬೇರೆಯವ್ರಿಗೆ ಇದನ್ನ ಕೊಟ್ಟು ಅವರಾದ್ರೂ ಸಾರ್ಥಕ ಪಡಿಸ್ಕೊಳ್ಳಿ ಓದಿ ಅಂತ ಅಂದ್ಬಿಟ್ಟು ಕೊಡ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಇದಕ್ಕೆ ದುಡ್ಡಕ್ಕೆ ಬೇಡವಾ ಅಂತಿದ್ದಕ್ಕೆ ಬೇಡಿ ಮೇಡಮ್ ನನಗೇನು ಬೇಡ ಇನ್ನೂ ಒಂದಿನ ಬನ್ನಿ ಕೊಡ್ಬೇಕು ನಾನು ಓದ್ತೀನಿ ಅಂದವ್ರು ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಈ ಬುಕ್ನ ಕೊಟ್ರು ಅದ್ರ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ ಅವ್ರ ಹೆಸರು ಕೂಡ ಈ ಬುಕ್ಕಲ್ಲಿ ಬರ್ದಿದ್ದಾರೆ ಅವರು ಯಾರೋ ವಿಠಲನ ಭಕ್ತರು ಅಂತ ಅನ್ಸುತ್ತೆ ಅವರು ಪಾಂಡುರಂಗಯ್ಯ ಶೆಟ್ಟಿ ಅಂತ ಅವರು ಸುಮಾರು ಪುಸ್ತಕಗಳು ಇಟ್ಟಿದಾರಂತೆ ಎಲ್ಲರಿಗೂ ಹೋಗೋರು ಬರೋರ್ಗೆಲ್ಲ ಕರೆದು ಕೊಡ್ತಾ ಇದಾರೆ ಓದ್ತೀನಿ ಅಂದವ್ರಿಗೆ ಅದರಿಂದ ನಾನು ಆ ಬುಕ್ನ ಓದ್ತಾ ಇರ್ಬೇಕಾದ್ರೆ ನನಗೆ ಇದೊಂದು ಒಂದು 2 ಪೇಜಲ್ಲಿ ಇರುವ ವಿಷಯ ತುಂಬಾನೇ ಇಂಟ್ರೆಸ್ಟ್ ಆಗಿ ಓದ್ತಾ ಇದ್ದೆ ಅದಕ್ಕೆ ಅದನ್ನ ಮತ್ತೆ ಇನ್ನೊಂದ್ಸರಿ ಓದ್ಬೇಕಾದಾಗ ಬೇರೆಯವ್ರ ಜೊತೆ ಹಂಚ್ಕೊಂಡು ಓದೋಣ ಅಂತ ಅಂದ್ಬಿಟ್ಟು ಇವತ್ತು ಅದನ್ನ ಪೆಂಡಿಂಗ್ ಇಟ್ಕೊಂಡು ಇದು ಓದ್ತಾ ಇದ್ದೀನಿ ನನ್ಗೆ ಅವಕಾಶ ಮಾಡಿಕೊಡಕ್ಕೆ ಧನ್ಯವಾದ ಈ ವಿಷಯ ಏನು ಅಂದ್ರೆ ಮಂಡೋದರಿ ವಿಭೀಷಣರು ಕಬೀರ್ ಪರಮೇಶ್ವರಲ್ಲಿ ಶರಣಾದದ್ದು ಮೇಡಮ್ ಕೇಳಿಸ್ತಾ ಇದೆಯಲ್ಲ ಎಸ್ ಮೇಡಮ್ ಮಂಡೋದರಿ ವಿಭೀಷಣರು ಕಬೀರ್ ಪರಮೇಶ್ವರರಲ್ಲಿ ಶರಣಾದದ್ದು ಅಂದ್ರೆ ಅತ್ತಿಗೆ ಮೈದ ಇದು ಮಂಡೋದರಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ನನ್ನ ಕರ್ತವ್ಯ ನಾನು ಒಂದ್ಸರಿ ಹೇಳೋದು ಮಂಡೋದರಿ ಅಂತಂದ್ರೆ ರಾವಣನ ಪತ್ನಿ ಆಗಿರ್ತಾಳೆ ಮತ್ತೆ ಅವನ ತಮ್ಮ ವಿಭೀಷಣ ಆ ವಿಭೀಷಣ ಮತ್ತು ಅತ್ತಿಗೆ ಮೈದ ಮಂಡೋದರಿ ಇವರಿಬ್ರು ಸೇರ್ಕೊಂಡು ರಾವಣನಿಗೆ ಇದುವರೆಗೂ ಈ ಇಬ್ರು ಮಾಸ್ಟರ್ ಮನಸ್ಸನ್ನ ಬಗ್ಗೆ ಒಬ್ರು ಮತ್ತೆ ಮನಸ್ಸಿನ ಸಾರ್ಥಕತೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ರು ಅದೇ ರೀತಿ ಅದನ್ನ ಕೇಳಿಸ್ಕೊಂಡು ನನಗನ್ನಿಸ್ತು ಮಂಡೋದರಿ ಮತ್ತೆ ವಿಭೀಷಣ ಇಬ್ರು ಕೂಡ ರಾವಣನ ಮನಸ್ಸು ಬದಲಾವಣೆ ಮಾಡೋದಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟರು ಆಗಿರಲ್ಲ ಆದ್ರಿಂದ ಅವ್ರೇನ್ ಮಾಡ್ತಾರೆ ಕಬೀರ್ ಮಹೇಶ್ವರಲ್ಲಿ ಹೋಗಿ ಕೇಳ್ಕೊಂಡು ಅವರಿಂದಲಾದ್ರೂ ಅವ್ರ ಕೈಲಿ ಆಶೀರ್ವಾದ ಮಾಡ್ಸೋಣ ಅಂತ ಹೋಗಿರ್ತಾರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಇದೆ ಅದನ್ನ ಓದಿ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಇದನ್ನ ಹೇಳಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್ ಯಾರು ಅಂದ್ರೆ ಮೊದಲು ಕಬೀರ್ ಅವ್ರು ಯಾರು ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅವರು ಯಾವ ಆತ್ಮ ಪೂರ್ಣ ಮುಕ್ತರಾಗಿ ಸತ್ಯಲೋಕಕ್ಕೆ ಹೋಗುತ್ತಾರೋ ಅವರನ್ನು ಸತ್ಯಲೋಕಕ್ಕೆ ಕರೆದುಕೊಂಡು ಹೋಗುವರೋ ಸರ್ವ ಬ್ರಹ್ಮಾಂಡಗಳ ರಚನೆಕಾರರೋ ಅವರು ಕಾಲನಂತೆ ಮೋಸ ಮಾಡದವರೋ ಅವರೇ ಹೇಗಿದೆಯೋ ಹಾಗೆ ಸ್ವತಃ ಕಬೀರ್ ದೇವ ಅರ್ಥಾತ್ ಕಬೀರ್ ಪ್ರಭುವೇ ಆಗಿರುತ್ತಾರೆ ಅಂದ್ರೆ ಅವರು ಒಂದು ಪೂರ್ಣಾತ್ಮ ಆಗಿರ್ತಾರೆ ಮೊದಲು ಆತ್ಮಕ್ಕೆ ಯಾವತ್ತು ಹುಟ್ಟು ಸಾವು ಏನು ಇರಲ್ಲ ಅದರಲ್ಲಿ ಒಬ್ರು ಕಬೀರ್ ದೇವ ಆ ಕಬೀರ್ ದೇವರವ್ರಿಗೆ ನಾವು ಶರಣು ಹೋಗೋಣ ಅವ್ರ ಹತ್ರ ಬುದ್ಧಿ ಹೇಳ್ಸೋಣ ನಾವು ಇಬ್ರು ಪ್ರಯತ್ನ ಮಾಡಿದ್ರು ಏನು ನಡೆದಿರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ರೀತಿ ಬದಲಾವಣೆ ಆಗಲ್ಲ ರಾವಣ ಅಂತ ಅಂದ್ಬಿಟ್ಟು ಕಬೀರ್ ದೇವರ ಹತ್ರ ಹೋಗಿ ಮೊರೆ ಹೋಗ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಪರಮೇಶ್ವರ ಮುನೀಂದ್ರರು ಅನಲ್ ಅರ್ಥಾತ್ ನಲ್ ಹಾಗೂ ಅನಿಲ್ ಅರ್ಥಾತ್ ನೀಲ್ರನ್ನು ಶರಣು ಪಡೆದ ನಂತರ ಶ್ರೀಲಂಕಾಕ್ಕೆ ಹೋದರು ಅಲ್ಲಿ ಚಂದ್ರವಿಜಯ ಎಂಬ ಪರಮ ಭಕ್ತನು ವಾಸವಾಗಿದ್ದ ಅವನು ಪರಿವಾರದಲ್ಲಿ 16 ಪುಣ್ಯ ಸದಸ್ಯರಿದ್ದರು ಆ ಪುಣ್ಯ ಸದಸ್ಯರು ಬಾಟ ಜಾತಿಯಲ್ಲಿ ಹುಟ್ಟಿ ಪುಣ್ಯಕರ್ಮ ಮಾಡಿದ ಪ್ರಾಣಿಗಳಾಗಿದ್ದರು ಈ ಕಬೀರ್ ದೇವರು ಅಲ್ಲಿ ಹೋಗಿರ್ತಾರೆ ಅವಾಗ ಅಲ್ಲಿ ಒಂದು 16 ಜನರದ್ದು ಒಂದು ಸದಸ್ಯರ ಒಂದು ಸಭೆ ಇರುತ್ತೆ ಅಲ್ಲಿ ಹೋಗಿ ಅವರು ಮಾತಾಡ್ತಾ ಇರ್ತಾರೆ ಪರಮೇಶ್ವರ ಮುನೀಂದ್ರನ್ನ ನೋಡಿ ನಾಮ ಉಪದೇಶ ಪಡ್ಕೊಂಡು ಅವ್ರೇನ್ ಮಾಡ್ತಾರೆ ವಿಭೀಷಣ ಮತ್ತು ಮಂಡೋದರಿ ಇಬ್ರು ಅವ್ರನ್ನ ಮೀಟ್ ಮಾಡಕ್ ಅವ್ರನ್ನ ಸಂದರ್ಶನ ಮಾಡಕ್ಕೆ ಅಂತ ಬಂದಿರ್ತಾರೆ ಪರಮೇಶ್ವರ ಮುನೀಂದ್ರರ ಉಪದೇಶ ಕೇಳಿ ನಾಮ ಉಪದೇಶವನ್ನು ಪಡೆದುಕೊಂಡು ನಂತರ ಭಕ್ತನಾದ ಚಂದ್ರ ವಿಜಯನ ಪತ್ನಿ ಭಕ್ತಿ
ಮತ್ತು ಕರ್ಮವತಿ. ಅಂದ್ರೆ ಅಲ್ಲಿ ಆ 16 ಜನರಲ್ಲಿ ಒಬ್ಬ ಭಕ್ತನಾದ ಚಂದ್ರ ವಿಜಯ ಅಂತ ಇರ್ತಾನೆ. ಆ ಚಂದ್ರ ವಿಜಯ ಅಂತ ಇರ್ತಾನಲ್ಲ, ಅವ್ರಿಗೆ ಒಬ್ಳು ಹೆಂಡತಿ ಇರ್ತಾಳೆ, ಭಕ್ತಿಮತಿ ಮತ್ತು ಕರ್ಮವತಿ ಅಂತ ಅವಳ ಹೆಸರು. ಅವಳು ಏನ್ ಮಾಡ್ತಾಳೆ, ರಾವಣನ ಮಡದಿ ಅಂದ್ರೆ ಮಂಡೋದರಿ ಆಸ್ಥಾನದಲ್ಲಿ ಅವಳು ಯಾವಾಗ್ಲೂ ಒಂದು ಸೇವೆ ಮಾಡ್ಕೊಂಡಿರ್ತಾಳೆ. ರಾವಣ ಏನ್ ಮಾಡ್ತಾನೆ, ರಾಣಿ ಮಂಡೋದರಿಗೆ ಸಂತೋಷ ಉಂಟು ಮಾಡೋದಕ್ಕೆ ಅವ್ರನ್ನ ಇರಿಸ್ಕೊಂಡಿರ್ತಾರೆ. ಅದೇ ರೀತಿ ರಾವಣನಿಗೂ ಕೂಡ ಒಳ್ಳೆ ಮಾತುಗಳನ್ನ ಆಡ್ಕೊಂಡು ಮತ್ತೆ ಅವ್ರಗಳಿಗೆ ಸಂತೋಷವಾಗಿರ್ಸೋದಕ್ಕೆ ಒಬ್ಬ ಇದನ್ನ ಹಾಸ್ಯ ಚಟಾಕಿ ಮಾಡಕ್ಕೆ ಒಬ್ಬ ವಿನೋದಕಾರರನ್ನು ಕೂಡ ಇಟ್ಕೊಂಡಿರ್ತಾರೆ. ಅಂದ್ರೆ ಅವರು ಇಬ್ರು ಏನಾಗಿರ್ತಾರೆ, ಚಂದ್ರ ವಿಜಯ ಮತ್ತು ಭಕ್ತಿಮತಿ ಅನ್ನೋರಿಬ್ರು ಕೂಡ ರಾವಣನ ಆಸ್ಥಾನದಲ್ಲಿ ಇರ್ತಾರೆ. ರಾಜ ಏನ್ ಮಾಡ್ತಾನೆ, ಯಾವಾಗ್ಲೂ ಆಡಿ ಹೊಗಳ್ದ್ರೆ ಅವನು ತುಂಬಾ ಆಡೋದು, ಅವನ್ನ ಹೊಗಳ್ಬೇಕು ತುಂಬಾ, ಆ ರೀತಿ ರಾವಣನ ಬುದ್ಧಿ ಇರುತ್ತೆ. ಅವನು ಹಾಡು ಹೇಳಿ ನೀನ್ ತುಂಬಾ ಚೆನ್ನಾಗಿದ್ಯಾ, ನೀನ್ ತುಂಬಾ ಒಳ್ಳೆ ಕಾರ್ಯ ಮಾಡ್ತೀಯಾ, ನೀನ್ ಒಳ್ಳೆಯವನು ಅಂತ ಹೇಳಿ ಹೊಗಳ್ದಾಗ ಆ ಆಸ್ಥಾನದಲ್ಲಿರೋರ್ಗೆ ಅವನು ತುಂಬಾ ಬೆಲೆ ಕೊಡ್ತಾ ಇರ್ತಾನೆ, ಪ್ರೀತಿಯಾಗಿರ್ತಾನೆ. ಅದೇ ರೀತಿ ಒಂದಿನ ಭಕ್ತ ಚಂದ್ರ ವಿಜಯನ ಪತ್ನಿ ಭಕ್ತಿಮತಿ ಕರ್ಮವತಿ ಪರಮೇಶ್ವರರಿಂದ ಉಪದೇಶ ಪಡೆದ ನಂತರ ಸದ್ಗುರು ಮುನೀಂದ್ರವರಿಂದ ತಾನು ಕೇಳಿದ ಪ್ರಭುವಿನ ಚರ್ಚೆ, ಸೃಷ್ಟಿಯ ರಚನೆ ಇವುಗಳನ್ನು ರಾಣಿ ಮಂಡೋದರಿಗೆ ಹೇಳತೊಡಗಿದರು. ಇವರು ಕಬೀರ್ ದೇವರ ಹತ್ರ ಉಪದೇಶ ತಗೊಂಡು ಅವ್ರು ಹೇಳ್ಕೊಟ್ಟಂತ ಒಂದು ಎಲ್ಲಾ ವಿದ್ಯೆಗಳನ್ನು ಕಲ್ತ್ಕೊಂಡು ಹೋಗಿ ಇವರು ಆಸ್ಥಾನದಲ್ಲಿ ಚಂದ್ರ ವಿಜಯನ ಹೆಂಡತಿ ಮತ್ತು ಅವ್ರ ಗಂಡ ಇಬ್ರು ಸೇರ್ಕೊಂಡು ಆ ಆಸ್ಥಾನದಲ್ಲಿ ಇವರಿಬ್ಬರಿಗೆ ಅದನ್ನ ಕಥೆನ ಹೇಳ್ತಾ ಇರ್ತಾರೆ. ಯಾರು, ನಮ್ಮ ಕಬೀರ್ ದೇವರು ಹೇಳ್ಕೊಟ್ಟಂತ ವಿಷಯಗಳ ಬಗ್ಗೆ ಈ ರೀತಿ ಹೇಳ್ತಿದ್ರು, ಈ ರೀತಿ ಇತ್ತು ಅಂತ. ಮಂಡೋದರಿ ರಾಣಿಗೆ ಇದರಿಂದ ಅತೀವ ಆನಂದವಾಗತೊಡಗಿತ್ತು. ಅವಳಿಗೆ ಇಷ್ಟೊಂದು ವಿಷಯಗಳನ್ನೆಲ್ಲ ತಿಳ್ಕೊಂಬಂದು ಹೇಳ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಮಂಡೋದರಿಗೆ ತುಂಬಾ ಖುಷಿ ಆಗುತ್ತೆ. ಗಂಟೆಗಟ್ಟಲೆ ಪ್ರಭುವಿನ ಸತ್ಯಕಥೆಯನ್ನು ಭಕ್ತಿಮತಿ ಕರ್ಮವತಿ ಹೇಳುತ್ತಿದ್ದಳು. ಮಂಡೋದರಿಯು ಕೇಳುತ್ತಾ ಆನಂದ ಭಾಷವನ್ನು ಸುರಿಸುತ್ತಿದ್ದಳು. ನೀನು ಈ ಜ್ಞಾನವನ್ನು ಯಾರಿಂದ ಪಡೆದೆ ಎಂದು ಒಂದು ದಿನ ರಾಣಿ ಮಂಡೋದರಿಯು ಕೇಳಿದಳು. ಅವಳು ಹೇಳ್ತಾಳೆ, ನೀನು ಯಾವಾಗ್ಲೂ ಒಂಥರ ಬರೀ ಹಾಸ್ಯ ಮಾಡ್ಕೊಂಡು ಏನೋ ಒಂದು ಕುಚೇಷ್ಟ ಮಾಡ್ಕೊಂಡೇ ಇರ್ತಿದ್ದೆ, ಈಗ ನೀನು ಈ ಜ್ಞಾನ ಎಲ್ಲ ಎಲ್ಲಿಂದ ಪಡ್ಕೊಂಡೆ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನೀನು ಈ ಜ್ಞಾನವನ್ನು ಯಾರಿಂದ ಪಡೆದುಕೊಂಡೆ ಎಂದು ಕೇಳಿದಾಗ ಅವಳು ಚಂದ್ರಮತಿ ಹೇಳ್ತಾಳೆ, ನಾನು ಕಬೀರ್ ಪರಮಾತ್ಮ ಅಂತ ಒಬ್ರು ಬಂದಿದ್ರು, ಆ ಸಂತರಲ್ಲದೆ ಬೇರೆ ಯಾರು ಅಲ್ಲ, ಅವ್ರ ಹತ್ರ ನಾನು ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ಬಂದಿದ್ದೀನಿ, ಅದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವಾಗ ಅವಳೇನಂತಾಳೆ, ನಾನು ಒಬ್ಬ ಪರಮ ಸಂತರಿಂದ ಇತ್ತೀಚೆಗೆ ಉಪದೇಶ ಪಡೆದುಕೊಂಡಿರುವೆ ಎಂದು ಕರ್ಮವತಿಯು ತಿಳಿಸಿದಳು. ಆಗ ರಾಣಿಗೆ ಏನಾಗುತ್ತೆ, ನಾನು ಅವ್ರ ದರ್ಶನ ಮಾಡ್ಬೇಕಲ್ಲ, ಅವ್ರನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಾಳೆ. ನಾನು ಆ ಸಂತರ ದರ್ಶನ ಮಾಡಬೇಕೆಂಬ ಅಭಿಲಾಷೆಯನ್ನು ವ್ಯಕ್ತಪಡಿಸಿದಳು ಮಂಡೋದರಿ ಹೇಳಿದಾಗ, ನಿಮ್ಮ ಗುರು ಈ ಬಾರಿ ಬಂದರೆ ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಾ ಎಂದಳು. ತನ್ನ ಒಡತಿಯ ಮಾತುಗಳನ್ನು ಕೇಳಿ ತಲೆಬಾಗಿ ವಿನಯಪೂರ್ವಕವಾಗಿ ಹೇಳಿದಳು. ಸಂತರನ್ನು ಆದೇಶಪೂರ್ವಕವಾಗಿ ಕರೆಯಬಾರದು. ಅಂದ್ರೆ ನಾವು ಒಬ್ಬ ಯಾರೇ ಸಂತರನ್ನೇ ಆಗ್ಲಿ, ಒಬ್ಬ ದೊಡ್ಡ ವ್ಯಕ್ತಿಗಳನ್ನ ನೀವು ಬನ್ನಿ ನಮ್ಮ ಮನೆಗೆ ಅಂತ ಒಂದು ಆದೇಶ ಕೊಟ್ಟ ತರ ಕರಿಬಾರ್ದು. ಅವ್ರನ್ನ ವಿನಯಪೂರ್ವಕವಾಗಿ ನಾವು ಮಾಡ್ಕೋಬೇಕು. ಅದರಿಂದ ನಾವು ಹೋಗಿ ಕೇಳ್ತೀನಿ, ಸಾಧ್ಯವಾದ್ರೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇವಳು ಬಂದಿರ್ತಾಳೆ. ಆವಾಗ ಅವಳಿಗೇನಾಗುತ್ತೆ, ಅವಳ ಆಜ್ಞೆಯಂತೆ ಹೋಗಿ ಅವಳು ಕೇಳ್ತಾಳೆ, ನಿಮ್ಮ ಆಜ್ಞೆಯಂತೆ ಆ ನೌಕರಳು ಮಾಡುವಳು. ನನ್ನದೊಂದು ಪ್ರಾರ್ಥನೆ ಇದೆ, ಸಂತ ಮಾಡುವುದು ಶ್ರೇಯಸ್ಕರವಾಗಿರುತ್ತದೆ ಮತ್ತು ತಮ್ಮ ಆಜ್ಞೆ ಹೇಗಿದೆಯೋ ಹಾಗೆಯೇ ಆಗುವುದು. ಈ ಬಾರಿ ನಿಮ್ಮ ಗುರುದೇವರು ಬಂದರೆ ತಿಳಿಸು, ನಾನೇ ಹೋಗಿ ದರ್ಶನ ಮಾಡುವೆ ಎಂದು ಮಂಡೋದರಿ ಹೇಳಿದಳು. ಅವಳು ಹೇಳಿರ್ತಾಳೆ ಮಂಡೋದರಿಗೆ, ನಾವು ಕರೆದ್ರೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕೆ ಅಂದ್ರೆ ನಾವು ಆಜ್ಞೆ ಮಾಡಿ ಬನ್ನಿ ನಮ್ಮ ಮನೆಗೆ, ಇವ್ರು ಕರೆದಿದ್ದಾರೆ ಅಂತ ಹೇಳಿ ರೆಕಮೆಂಡ್ ಮಾಡಿ ಕರ್ಕೊಂಡು ಹೋಗೋದಕ್ಕಿಂತ ನೀವೇ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಗ ಭಕ್ತಿ ಬಗ್ಗೆ ಅವಳಿಗೆ ಸ್ವಲ್ಪ ಅರಿವಾಗಿರುತ್ತಲ್ಲ, ಆಗ ತಿಳ್ಕೊಂಡು ಈ ಬಾರಿ ಹಂಗಾರೆ ನಾನೇ ಬರ್ತೀನಿ, ನನ್ನನ್ನೇ ಕರ್ಕೊಂಡೋಗಿ ಅವ್ರನ್ನ ದರ್ಶನ ಮಾಡಿಸು ಅಂತ ಹೇಳ್ತಾಳೆ. ಪರಮೇಶ್ವರನು ಪುನಃ ಲಂಕೆಗೆ ದಯ ಮಾಡಿಸಿದರು. ಆಗ ಮಂಡೋದರಿ ರಾವಣ ಮತ್ತು ಮಂಡೋದರಿ ಇಬ್ಬರು ಇರುವಂತ ಆಸ್ಥಾನಕ್ಕೆ ಅವರು ಬರ್ತಾರೆ. ಮಂಡೋದರಿ ರಾಣಿಯ ಉಪದೇಶವನ್ನು ಪಡೆದಳು. ಕೆಲ ಸಮಯಗಳ ತರುವಾಯ ತನ್ನ ಮೈದನ ಭಕ್ತ ವಿಭೀಷಣನಿಗೂ ಕೂಡ ಅವಳು ಉಪದೇಶ ಕೊಡಿಸ್ತಾಳೆ. ಅವಳು ಮನೆ ಕರ್ಕೊಂಡು ಹೋಗಿ ಇವರು ಒಂದು ಉಪದೇಶ ಪಡ್ಕೋತಾರೆ. ನಾನು ಉಪದೇಶ ಪಡ್ಕೊಂಡಾದ್ಮೇಲೆ ವಿಭೂಷಣನಿಗೂ ಕೂಡ ಅವಳು ಒಂದು ಉಪದೇಶನ ಕೊಡಿಸ್ತಾಳೆ. ಆ ಉಪದೇಶದಲ್ಲಿ ಅನೇಕ ಬಾರಿ ಹೇಳ್ತಾ ಇದ್ರು ಈ ರಾವಣ ಮಾತ್ರ ಒಪ್ಪಿರಲ್ಲ. ಅದರಿಂದ ನಾನು ಅವರನ್ನ
ನಾನು ಪರಮಶಕ್ತಿ ಮಹೇಶ್ವರ ಮೃತ್ಯುಂಜಯ ಶಿವನ ಭಕ್ತಿ ಮಾಡಿರುವೆ, ಇದಕ್ಕೆ ಸಮನಾದ ಯಾವುದೇ ಶಕ್ತಿ ಇಲ್ಲ, ನಿನಗೆ ಯಾರೋ ದಾರಿ ತಪ್ಪಿಸಿದ್ದಾರೆ ಎಂದು ಹೇಳ್ತಾನೆ. ರಾವಣ ಏನ್ ಮಾಡ್ತಾನೆ, ನಾನು ಎಷ್ಟೊಂದು ದೇವ್ರನ್ನ ನಾನು ಆರಾಧನೆ ಮಾಡಿ, ಶಿವನ ಆರಾಧನೆ ಮಾಡಿ ನಾನು ತುಂಬಾನೇ ಶಕ್ತಿ ಪಡ್ಕೊಂಡಿದ್ದೀನಿ, ಅವ್ರಿಗಿಂತ ನೀನು ಯಾರೋ ಹೇಳ್ತೀಯಲ್ಲ, ಅವ್ರ ಹತ್ರ ಏನ್ ಶಕ್ತಿ ಇದೆ ಅಂತ ಅವರು ತುಂಬಾ ಹೀಯಾಳಿಸಿ ಮಾತಾಡಿರ್ತಾರೆ. ಆವಾಗ ಏನ್ ಮಾಡ್ತಾಳೆ, ಕೆಲವು ಸಮಯದ ನಂತರ ಮುಂಚೆ ವನವಾಸದಲ್ಲಿದ್ದ ಈ ಸೀತೆಯನ್ನು ಅಪಹರಣ ಮಾಡಿ ರಾವಣನು ತನ್ನ ನವ ಲಕ್ಷಣದ ವನದಲ್ಲಿ, ನವಲಕ್ಷಣದ ವನಕ್ಕೆ ಒಂದು ಅಂದ್ರೆ ಸೀತಾಮಾತೆ ವಾಸವಾಗಿರಂತ ಒಂದು ವನಕ್ಕೆ ಇವಾಗ ಬೇರೆ ಹೆಸರಿದೆ, ಆವಾಗ ನವಲಕ್ಕ ಬಾಗ್ ಅಂತ ಹೆಸರಿತ್ತು. ಆ ನವಲಕ್ಕ ಬಾಗ್ನಲ್ಲಿ ರಾವಣ ಕರ್ಕೊಂಬಂದು ಇಟ್ಕೊಂಡಿರ್ತಾನೆ ಇವಾಗ ಆಗ್ಲಿ. ಆವಾಗ ಏನ್ ಹೇಳ್ತಾಳೆ, ಭಕ್ತಿಮತಿ ಮಂಡೋದರಿಯ ಪದೇ ಪದೇ ಪ್ರಾರ್ಥನೆ ಮಾಡಿದರೂ ಸಹ ಸೀತೆಯನ್ನು ವಾಪಸ್ ಬಿಟ್ಟು ಬರಲು ಒಪ್ಪಲಿಲ್ಲ. ಅವಳು ತುಂಬಾ ಜ್ಞಾನ ಪಡ್ಕೊಂಡಿರೋದ್ರಿಂದ, ನೋಡಿ ಈ ತರ ಎಲ್ಲ ಮಾಡಬಾರ್ದು, ಬೇರೆ ಒಬ್ಬ ಹೆಂಗಸನ್ನ ಕರ್ಕೊಂಬಂದು ನೀವು ಇಟ್ಕೊಂಡಿರೋದು ಅದು ಸರಿ ಹೋಗಲ್ಲ, ಅದರಿಂದ ನೀವು ಈ ತರ ಒಂದು ದುರ್ಮಾರ್ಗದಲ್ಲಿ ಇಳ್ದಿರೋದ್ರಿಂದ ಪ್ರಜೆಗಳೆಲ್ಲ ನಿಮ್ಮನ್ನ ಒಂದು ಇದಾಗಿ ಕಾಣ್ತಾರೆ, ಅದರಿಂದ ನೀವು ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆಗ ಅವನು ಯಾವನ ಬಂದ್ಬಿಟ್ಟು ಏನೋ ಹೇಳ್ದ ಅಂತ ಅಂದ್ಬಿಟ್ಟು ಅವನ ಮಾತನ್ನ ಕೇಳ್ಕೊಂಡು ನನಗೆ ನೀನ್ ಬುದ್ಧಿವಾದ ಹೇಳ್ತಾ ಇದೀಯ ಅಂತ ಅವನು ಮಂಡೋದರಿಗೆ ತುಂಬಾನೇ ಸಿಟ್ಟಿನಿಂದ ಬೇಜಾರು ಮಾಡಿ ಅವನು ಹೊರಟ್ಬಿಡ್ತಾನೆ. ತಾವು ದಯ ತೋರಿ ತನ್ನ ಪ್ರಭು, ಆವಾಗ ಏನ್ ಮಾಡ್ತಾಳೆ ಅವಳು, ಇವರ ಕಬೀರ್ ದೇವ್ರ ಹತ್ರ ಹೋಗ್ಬಿಟ್ಟು, ನೀವು ತುಂಬಾ ನನಗೆ ಒಂದು ಸಹಾಯ ಮಾಡ್ಲೇಬೇಕಾಗಿದೆ, ಯಾಕೆಂದ್ರೆ ನಮ್ಮ ರಾವಣ ಮಹಾಶಯರು ಏನ್ ಮಾಡಿದ್ದಾರೆ, ಇವರು ಒಂದು ಹೆಂಗಸನ್ನ, ಒಂದು ಇದರಂತ ಪತಿರ್ವತಿಯಾದ ಹೆಂಗಸನ್ನ ಕರ್ಕೊಂಬಂದು ಅವ್ರ ಕಾಡ್ನಲ್ಲಿ ಇಟ್ಬಿಟ್ಟಿದ್ದಾರೆ, ಅದರಿಂದ ನಾನು ತುಂಬಾ ವ್ಯಥೆ ಆಗ್ತಾ ಇದೆ, ನೀವೇನಾದ್ರೂ ಮಾಡಿ ನನಗೆ ಇದು ದಾರಿ ತೋರಿಸ್ಬೇಕು, ಅವ್ರಿಗೆ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕು ಅಂತ ಕೇಳ್ಕೊತಾಳೆ. ಪರಮೇಶ್ವರರು ಹೇಳಿದರು, ಮಗಳೇ, ಆ ಹೆಂಗಸು ಯಾವುದೇ ಸಾಮಾನ್ಯ ಸ್ತ್ರೀ ಆಗಿಲ್ಲ. ಆವಾಗ ಅವ್ರು ಹೇಳ್ತಾರೆ, ಆ ಹೆಂಗಸು ಯಾರು ಅಲ್ಲ, ಅವಳು ಶ್ರೀ ವಿಷ್ಣು ಶಾಪದ ಕಾರಣ ಭೂಮಿಯ ಮೇಲೆ ಅವತರಿಸಿದ್ದಾನೆ. ಅವನು ವಿಷ್ಣು ಒಂದು ಶಾಪದಿಂದ ಭೂಮಿ ಮೇಲೆ ರಾಮನಾಗಿ ಅವತಾರ ಮಾಡಿದ್ದಾನೆ. ಆ ರಾಮನ ಹೆಂಡತಿನೇ ಸೀತಾದೇವಿ, ಅದರಿಂದ ಅವಳು ಇನ್ಯಾರು ಅಲ್ಲ, ಸೀತೆನೆ. ಅವಳು 14 ವರ್ಷಗಳ ವನವಾಸ ಪ್ರಾಪ್ತವಾಗಿದೆ ಅವಳಿಗೆ, ಆ ವನವಾಸನ ಅವಳು ಅಲ್ಲಿ ಮಾಡ್ಬೇಕಾಗಿ ಬಂದಿದೆ. ಆ ಕಾರಣ ನಿಮಿತ್ತ ನಿನ್ನ ರಾವಣ ಅವಳನ್ನ ಕರ್ಕೊಂಬಂದು ಅಲ್ಲಿರ್ಬೇಕಾದಾಗ ಅವನು ಕರ್ಕೊಂಬಂದು ಇಲ್ಲಿ ಬಂಧನೆ ಮಾಡಿದಾನೆ ಅಂತ ಹೇಳ್ತಾನೆ. ಅವಳನ್ನು ರಾವಣನು ಒಬ್ಬ ಸಾಧುವಿನ ವೇಷವನ್ನು ಹಾಕಿಕೊಂಡು ಮೋಸದಿಂದ ಎತ್ತುಕೊಂಡು ಬಂದಿರುವನು. ಇವಳು ಸ್ವಯಂ ಲಕ್ಷ್ಮಿ, ಇವಳೇ ಸೀತೆಯಾಗಿದ್ದಾಳೆ. ಇವಳನ್ನು ಶೀಘ್ರವಾಗಿ ವಾಪಸ್ ಕಳುಹಿಸಿ ಕ್ಷಮೆಯನ್ನು ಯಾಚಿಸಿ ತನ್ನ ಜೀವನದ ಭಿಕ್ಷೆಯನ್ನು ರಾವಣ ಬೇಡಿದರೆ ಇದರಿಂದ ಇವನಿಗೆ ಶುಭವಾಗುತ್ತದೆ ಅಂತ ಕಬೀರ್ ದೇವರು ಹೇಳ್ತಾರೆ. ಮಂಡೋದರಿ ಎಷ್ಟೊಂದು ಹೇಳಿದ್ರು ಕೂಡ ಇವ್ರು ಕೇಳದೆ ಇರೋದ್ರಿಂದ ಕಬೀರ್ ದೇವ್ರನ್ನ ಕರೆಸಿ ಅವ್ರಿಗೆ ಬೋಧನೆ ಮಾಡಿಸೋದಿಕ್ಕೆ, ಉಪದೇಶ ಕೊಡ್ಸೋದಿಕ್ಕೆ ಅವಳು ಮುಂದಾಗಿರ್ತಾಳೆ. ಮುಂದೆ ಏನಾಗ್ತದೆ, ಭಕ್ತಿಮತಿ ಮಂಡೋದರಿಯು ಅನೇಕ ಬಾರಿ ಪ್ರಾರ್ಥನೆ ಮಾಡಿದರೂ ರಾವಣ ಒಪ್ಪಲಿಲ್ಲ. ಆ ಇಬ್ಬರು ಕಾಡಿನಲ್ಲಿ ಅಲೆಯುವ ನೊಣಗಳು ನನಗೇನು ಕೇಡು ಮಾಡಲು ಸಾಧ್ಯ, ನನ್ನ ಹತ್ತಿರ ಲೆಕ್ಕವಿಲ್ಲದಷ್ಟು ಸೈನ್ಯವಿದೆ, ನನಗೆ 1,00,000 ಪುತ್ರರು 1,25 ಲಕ್ಷ ಮೊಮ್ಮಕ್ಕಳಿದ್ದಾರೆ. ನನ್ನ ಮಗ ಮೇಘನಾಥನು ಸ್ವರ್ಗದ ರಾಜ ಇಂದ್ರನನ್ನು ಸೋಲಿಸಿ ಅವಳ ಮಗಳನ್ನು ವಿವಾಹ ಮಾಡಿಕೊಂಡಿದ್ದಾನೆ. 33 ಕೋಟಿ ದೇವತೆಗಳನ್ನು ನಾನು ಬಂಧಿಸಿ ಇಟ್ಟಿದ್ದೇನೆ. ನೀನು ಆಧಾರವೇ ಇಲ್ಲದ ಅಲೆಯುತ್ತಿರುವ ಆ ಇಬ್ಬರು ವನವಾಸಿಗಳನ್ನು ದೇವರು ಎಂದು ತಿಳಿಸಿ ಎದುರಿಸಲು ಬಯಸುತ್ತಿರುವೆ. ಆ ಹೆಂಗಸನ್ನು ವಾಪಸ್ ಕಳುಹಿಸುವುದಿಲ್ಲ ಎಂದು ರಾವಣನು ಹೇಳಿದನು. ಅಂದು ಮಂಡೋದರಿಗೆ ಅವನು ಹೇಳ್ತಾನೆ, ಅವನ ವಂಶದ ಬಗ್ಗೆ, ಅವನ ಮಗ ಮೊಮ್ಮಕ್ಕಳು, ಅವನ ಹತ್ರ ಇರೋ ಸೈನ್ಯ, ನನ್ನ ಹತ್ರ ಇರೋ ಕೋಟಿ ಕೋಟಿ ದೇವತೆಗಳು ಎಲ್ಲರೂ ಕೂಡ ಅಷ್ಟೊಂದು ಜನ ಇದ್ದಾರೆ, ಅವ್ರೆಲ್ಲರ ಮುಂದೆ ಈ ರಾಮ ಲಕ್ಷ್ಮಣ ಮಹಾ ಯಾವ ನೊಣಗಳವರು ಅವರಿಬ್ರು ಅಂತ ಅವನು ಬಾಯಿ ಬಂದಿಗೆ ತುಚ್ಛವಾಗಿ ಎಲ್ಲ ಅವನು ನಿಂದಿಸ್ತಾನೆ. ಆಗ ಮಂಡೋದರಿಗೆ ತುಂಬಾ ಒಂಥರ ಮನಸ್ಸಿನಲ್ಲಿ ವೇದನೆ ಉಂಟಾಗುತ್ತೆ. ನಾನು ಯಾವ ರೀತಿ ಕರ್ಕೊಂಬಂದು ಮಕ್ಕಳು ಸುಮಾರಾಗಿದ್ದದನ್ನ ಇನ್ನೂ ನಾನು ಉರಿಯೋದ್ರ ಮೇಲೆ ಉಪ್ಪು ಹಾಕದಂಗೆ, ಅವನು ಕೋಪ ಜಾಸ್ತಿ ಇತ್ತು, ನಾನ್ ತಗೊಂಬಂದು ಇನ್ನೂ ಜಾಸ್ತಿ ಕೋಪಕ್ಕೆ ನಾನು ಈಡ್ ಮಾಡ್ಕೊಟ್ನಲ್ಲ ಅಂತ ಅಂದ್ಬಿಟ್ಟು ಅವಳ ಮನ್ಸಲ್ಲಿ ಅವಳು ವೇದನೆ ಮಾಡ್ಕೋತಾಳೆ. ಮಂಡೋದರಿ ಮತ್ತು ವಿಭೀಷಣ ತಮ್ಮ ಪೂಜ್ಯ ಗುರುಗಳಿಂದ ಕೇಳಿದ ಭಕ್ತಿ ಮಾರ್ಗದ ಜ್ಞಾನವನ್ನು ರಾವಣನಿಗೆ ಬಹಳವಾಗಿ ತಿಳಿಸಿದರು. ರಾವಣನು ವಿಭೀಷಣನನ್ನು ಹೊಡೆದು ಹೀಗೆ ಹೇಳಿದ, ನೀನು ಹೆಚ್ಚಾಗಿ ರಾಮಚಂದ್ರನ ಪಕ್ಷಪಾತ ಮಾಡುತ್ತಿರುವೆ, ಅವನಲ್ಲಿಗೆ ಹೋಗು ಎಂದು ಗದರ್ತಾನೆ. ಇವರಿಬ್ರು ತುಂಬಾನೇ ಬೇಡ್ಕೊಂಡಾಗ ಏನ್ ಮಾಡ್ತಾನೆ, ಅವನು ಕೊನೆಗೆ ವಿಭೀಷಣನಿಗೆ ರಾವಣ ಚೆನ್ನಾಗಿ ದಂಡನೆ ಕೂಡ ಮಾಡ್ತಾನೆ. ಹೊಡೆದು ಅವನ ಬಾಯಿ ಬಂದಂಗೆ ತುಚ್ಛವಾಗೆಲ್ಲ ಮಾತಾಡಿ, ನೀನು ಅವನ್ನ ತುಂಬಾ ಹೊಗಳ್ತಾ ಇದೀಯ, ನೀನು ಅವನ ಆಸ್ಥಾನಕ್ಕೆ ಹೊಟ್ಟೋಗು, ಅವನ ಜೊತೆ ನೀನು ಕಾಡಿಗೆ ಹೋಗು ಅಂತ ಕೂಡ ಅವನ್ನ
ಬೈತಾ ಇರ್ತಾನೆ. ಒಂದಿನ ಭಕ್ತಿಮತಿ ಮಂಡೋದರಿಯು ತನ್ನ ಪೂಜ್ಯ ಗುರು ದೇವರಲ್ಲಿ ಪ್ರಾರ್ಥಿಸಿದಳು. ಹೇ ಗುರುದೇವ, ನನ್ನ ಸೌಭಾಗ್ಯ ಹಾಳಾಗುತ್ತಿದೆ. ಒಮ್ಮೆ ನೀವು ನನ್ನ ಪತಿಗೆ ತಿಳುವಳಿಕೆ ಹೇಳಿರಿ. ಒಂದು ವೇಳೆ ಅವರು ನಿಮ್ಮ ಮಾತುಗಳನ್ನು ಒಪ್ಪದಿದ್ದರೆ ನಾನು ವಿಧವೆಯಾದರೂ ದುಃಖ ಆಗದು. ಭಕ್ತಿಮತಿ ಮಂಡೋದರಿಯು ಪ್ರಾರ್ಥನೆಯನ್ನು ಕೇಳಿ ಪರಮೇಶ್ವರರು ರಾಜ ರಾವಣನ ದರ್ಬಾರಿನ ಹೊರಗಡೆ ನಿಂತು ದ್ವಾರಪಾಲಕರನ್ನು ರಾವಣನು ಭೇಟಿಯಾಗಲು ಅವಕಾಶ ಮಾಡಿಕೊಡಲು ಪ್ರಾರ್ಥಿಸಿದರು. ಇವ್ರು ಇಷ್ಟೊಂದು ಕೇಳ್ಕೊಂಡ್ಮೇಲೆ ಅವ್ನು ರಾವಣ ಆಸ್ಥಾನದಲ್ಲಿದ್ದ ಟೈಮಲ್ಲಿ ಹೋಗ್ಬಿಟ್ಟು ಜನರೆದುರುಗಡೆ ನೀವು ಮಾತಾಡಿದ್ರೆ ಅವಾಗ ರಾವಣ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋತಾನೆ ಅಂತ ಅಂದ್ಬಿಟ್ಟು ಅವನ ಆಸ್ಥಾನಕ್ಕೆ ಬರಕ್ ಕೇಳ್ಕೊತಾಳೆ. ಇಲ್ಲಿ ಮನೇಲಿ ಕರ್ಸಿ ಎಲ್ಲ ಮಾತಾಡಿದಾಗ ಸರಿ ಹೋಗಲ್ಲ, ಹೊರಗಡೆ ಹೇಳಿದ್ರು ಸರಿ ಹೋಗಿಲ್ಲ, ಆಸ್ಥಾನದಲ್ಲಿ ಬಂದು ನೀವು ಹೇಳಿ ಅಂತ ಕೇಳಿದಾಗ ಕಬೀರ್ ದೇವರು ಏನ್ ಮಾಡ್ತಾರೆ, ಬಾಗ್ಲಲ್ಲಿ ನಿಂತ್ಕೊಂಡು ಆಸ್ಥಾನದ ಹೊರಗಡೆ ಹೊರಗಡೆ ನಿಂತಿರ್ತಾರಲ್ಲ ಆ ದ್ವಾರಪಾಲಕರು ಅವ್ರನ್ನ ಕೇಳ್ಕೊತಾರೆ. ಕಬೀರ್ ದೇವರು ಹೊರಗಡೆ ನಿಂತ್ಕೊಂಡಾಗ ದ್ವಾರಪಾಲಕರು ನಾವ್ ಯಾವುದೇ ರಾವಣನ ಆಜ್ಞೆ ಇಲ್ಲದೆ ನಾವು ರಾವಣನ ಆಸ್ಥಾನಕ್ಕೆ ನಾವು ಬಿಡಕ್ಕಾಗಲ್ಲ ಅಂತ ಅವ್ರನ್ನ ತಡೀತಾರೆ. ಆ ತಡೆದಾಗ ಏನ್ ಮಾಡ್ತಾರೆ, ಕಬೀರ್ ದೇವರು ಅವರ ಆತ್ಮಶಕ್ತಿಯಿಂದ ಅವರ ಒಂದು ಶಕ್ತಿಯಿಂದ ಅವರು ಅಂತರ್ಧಾನವಾಗುವಂತ ಶಕ್ತಿ ಕೂಡ ಕಬೀರ್ ದೇವರಿಗೆ ಇರುತ್ತೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಆಸ್ಥಾನದ ಒಳಗಡೆಗೆ ಅವರು ಒಂದು ಶಕ್ತಿ ಪ್ರಯೋಗದಿಂದ ಆ ಸ್ಥಾನಕ್ಕೆ ಅವರು ಅದೃಶ್ಯವಾಗಿ ಹೊರಟೋಗಿ ಒಳಗಡೆ ಹೋಗಿ ನಿಂತ್ಕೊಂಡಿರ್ತಾರೆ. ಆಗ ಅವನು ರಾವಣ ಏನ್ ಮಾಡ್ತಾನೆ, ಈ ಋಷಿಯನ್ನು ನನ್ನ ಆಜ್ಞೆ ಇಲ್ಲದೆ ಯಾರು ಒಳಗೆ ಕಳುಹಿಸಿದರು ಎಂದು ರೇಗಾಡಿ ಅವರನ್ನು ನನ್ನ ಮುಂದೆ ಹಿಡಿದು ತಂದು ಕತ್ತರಿಸಿ ಹಾಕಿ ಅಂತ ಅವನು ಆ ಕಬೀರ್ ದೇವರನ್ನ ಕತ್ತರಿಸಿ ಹಾಕಿ ಯಾರು ಇವ್ರನ್ನ ಹೊರಗಡೆ ಬಿಟ್ಟವರು ಅಂತ ಅವರ ಒಂದು ಹೊರಗಡೆ ನಿಂತಿರ್ತಾರಲ್ಲ ಅವ್ರಗಳಿಗೆಲ್ಲ ಹೇಳ್ತಾನೆ. ಆವಾಗ ಏನ್ ಮಾಡ್ತಾರೆ, ಇವರು ತುಂಬಾನೇ ಬೇಜಾರು ಮಾಡ್ಕೊಂಡು ಅಯ್ಯೋ ಇವನಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಇವನಿಗೇನು ಗೊತ್ತಾಗಲ್ಲ, ಅವಾಗ ನನ್ನ ಆತ್ಮ ಏನು ಅಂತ ಅವ್ರು ತಿಳ್ಕೊಂಡ್ಬಿಟ್ರೆ, ನೀನು ನಿನ್ನ ಸೇವಕರು ಕೂಡ ನನ್ನ ಒಳಗಡೆ ಬಿಡದೆ ಹೋದ್ರು, ನಾನು ಹೆಂಗ್ ಬಂದೆ ಅಂತ ನಿನಗೆ ಗೊತ್ತಾಯ್ತಾ, ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಒಳಗಡೆನೆ ಇರ್ತಾರೆ. ಆಗ ಪೂರ್ಣ ಪ್ರಭುವು ಮುನಿರರ ವೇಷದಲ್ಲಿ ಅದೃಶ್ಯರಾಗಿ ಪುನಃ ತೋರಿಸಿಕೊಂಡರು. ಹೀಗೆ ಒಳಗೆ ಬಂದೆ ಎಂದು ಹೇಳಿದರು. ಅವರು ಅದೃಶ್ಯರಾಗಿ ನಾನು ಯಾವ ರೀತಿ ಬಂದೆ ಅನ್ನೋದನ್ನು ಕೂಡ ಅವನಿಗೆ ತಿಳಿಸ್ತಾರೆ. ರಾವಣನು ಕೇಳದೆ ಬಂದ ಕಾರಣವನ್ನು ತಿಳಿಸು. ಆಗ ಪ್ರಭುವು ಹೇಳಿದರು, ನೀನೊಬ್ಬ ಯೋಧನ, ನೀನು ಏನಕ್ಕೆ ಬಂದೆ ಅಂತ ಹೋಗ್ಲಿ, ನೀ ಬಂದ್ಬಿಟ್ಟಿದೀಯಾ, ನೀನ್ ಏನಕ್ಕೆ ಬಂದಿದೀಯಾ ಅಂತ ಕಾರಣ ತಿಳಿಸು ನನಗೆ ಅಂತ ಮತ್ತೆ ಕೇಳ್ತಾರೆ. ಆವಾಗ ನೀನು ಒಬ್ಬಳು ಅಬಲೆಯನ್ನು ಅಪಹರಣ ಮಾಡಿ ತಂದಿರುವೆ, ಇದು ನಿನ್ನ ಗೌರವ ಹಾಗೂ ಶೂರತೆಗೆ ವಿರುದ್ಧವಾಗಿದೆ. ಇವಳು ಯಾರೋ ಸಾಮಾನ್ಯ ಹೆಂಗಸಲ್ಲ, ಇವಳು ಸ್ವಯಂ ಲಕ್ಷ್ಮಿ ಅವತಾರವಾಗಿದ್ದಾಳೆ. ಯಾವ ಶ್ರೀರಾಮಚಂದ್ರನು ಇವಳ ಪತಿಯಾಗಿರುವನೋ ಅವನೇ ಸ್ವಯಂ ವಿಷ್ಣುವಾಗಿದ್ದಾನೆ. ಇವಳನ್ನು ವಾಪಸ್ ಕಳುಹಿಸಿ ನಿನ್ನ ಜೀವನ ಭಿಕ್ಷಾ ಬೇಡಿಕೋ, ಇದರಲ್ಲಿಯೇ ನಿನಗೆ ಶ್ರೇಯಸ್ಸಿದೆ. ಇಷ್ಟನ್ನು ಕೇಳಿದ ತಮೋಗುಣ ಉಪವಾಸಕ ರಾವಣನು ಕ್ರೋಧದಿಂದ ಬಿಚ್ಚುಗತ್ತಿಯನ್ನು ತೆಗೆದು ಸಿಂಹಾಸನದಿಂದ ದಡದಡನೆ ನೆಗೆದು ಬುದ್ಧಿಹೀನ ರಾವಣನು ಋಷಿಯ ಮೇಲೆ ಮನ ಬಂದಂತೆ 70 ಬಾರಿ ಹೊಡೆದನು. ಅಂದ್ರೆ ಇವನಿಗೆ ಆ ಸ್ಥಾನಕ್ಕೆ ಒಳಗಡೆ ಬಂದಿದ್ದು ಇನ್ನು ಮತ್ತಲೂ ಕೋಪ ಬಂತು. ಆವಾಗ ಏನ್ ಮಾಡ್ತಾನೆ ಇವನು, ನೀನು ಏನಕ್ಕೆ ಬಂದಿದೀಯ, ನನಗೆ ಕಾರಣ ಹೇಳು ನೀನು ಅಂತ ಕೇಳ್ತಾನೆ. ಆವಾಗ ಅವ್ರು ಎಷ್ಟು ಹೇಳಿದ್ರು, ನೀನ್ ಕರ್ಕೊಂಬಂದಿರೋ ಹೆಂಗ್ಸು ಸುಮ್ನೆ ಅವಳ ಒಬ್ಬ ಸಾಮಾನ್ಯ ಸ್ತ್ರೀ ಆಗಿಲ್ಲ, ಅವಳು ಅವನು ಶ್ರೀರಾಮಚಂದ್ರನ ಪತ್ನಿ, ಮತ್ತೆ ಹಿಂದೆ ಅವಳು ವಿಷ್ಣುವಿನ ಪತ್ನಿಯಾಗಿ ಲಕ್ಷ್ಮಿ ಕೂಡ ಆಗಿದ್ಲು. ಅವಳ ನೀನ್